ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ತಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ನಾವು ಮನೆಯಲ್ಲೇ ಭತ್ತನ ಹಾಕ್ಸಿರೋಂಥದ್ದು. ಇದು ಒಂದು ಬಟ್ಲು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಒಂದು ಬಟ್ಲು ಶೇಂಗಾ ಬೀಜ ತೊಗೊಂಡಿದ್ದೀನಿ, ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಒಂದು ಬಟ್ಲದಷ್ಟು ನಾನು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಪೌಡ್ರ್ ತೊಗೊಂಡಿದ್ದೀನಿ, ಒಂದೆರಡು ಸ್ಪೂನಷ್ಟು ಕರಿ ಎಳ್ಳು, ಒಂದು ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇವಾಗ ನಾನು ಗ್ಯಾಸ್ ಹಚ್ಕೊಂಡು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅಕ್ಕಿನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಇದನ್ನೇ ಹುರ್ಕೋಬೇಕು. ಉರಿ ಜಾಸ್ತಿ ಇಟ್ಕೊಂಡು ಹುರ್ಕೊಂಡ್ವಿ ಅಂದರೆ ಇದು ಬೇಗ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಹುರ್ಕೊಳ್ರಿ. ಇವಾಗ ನಾನು ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಹುರ್ಗಡ್ಲೆ ಏನು ಹುರಿಯೋಂಥದ್ದು ಏನಿಲ್ಲ, ಸ್ವಲ್ಪ ಮೆತ್ತಗಾಗಿರ್ತವೆ. ತಂದಿಟ್ಟು ನಾವು ಭಾಳ ದಿನ ಆಗಿದ್ವು ಅಂದರೆ ನಾವು ಇದನ್ನ ಸ್ವಲ್ಪ ಬಿಸಿ ಮಾಡೋದ್ರಿಂದ ಚೆನ್ನಾಗಿ ನುಣ್ಣಗೆ ಆಗುತ್ತೆ ಅಂತ ನಾನು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಇವಾಗ ಒಂದು ಬಟ್ಲು ಶೇಂಗಾ ಹಾಕಿ ಹುರ್ಕೊತಾ ಇದ್ದೀನಿ. ಇದನ್ನೇ ಅಷ್ಟೇ ಮೀಡಿಯಮ್ ಉರಿಯಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿಯಾಗಿ ಇರಬಾರ್ದು. ನೋಡಿ, ಈ ಥರ ಹುರ್ಕೊಂಡು ತೆಗೆದಿಟ್ಕೋಬೇಕು. ಇವಾಗ ನಾನು ಒಂದು ಸ್ಪೂನು ಬಿಳಿ ಎಳ್ಳು, ಒಂದು ಸ್ಪೂನು ಕಪ್ಪು ಎಳ್ಳನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಹುರ್ಕೋಬೇಕು. ನೋಡಿ, ಈ ಥರ ಚಟಪಟ ಅಂತ ಅಂದಮೇಲೆ ನಾವು ತೆಗೆದು ಇಟ್ಕೋಬೇಕು. ಇವಾಗ ನಾನು ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ಉರಿ ಇಟ್ಕೋಬೇಕು ಅಂತ ಏನಿಲ್ಲ, ಗ್ಯಾಸ್ ಆಫ್ ಮಾಡಿಬಿಟ್ಟೆ ನಾವು ಇದನ್ನು ಸ್ವಲ್ಪ ಹಾಗೆ ಬಾಡಿಸ್ಕೊಂಡ್ಬಿಟ್ರೆ ಸಾಕು. ಇದನ್ನು ಅಷ್ಟೇ ಇವಾಗ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಶೇಂಗಾ ಬೀಜ ಹುರಿದಿಟ್ಕೊಂಡಿದ್ವಲ್ಲ, ಅದೆಲ್ಲ ತಣ್ಣಗಾಗಿದೆ. ಇವಾಗ ನಾವೆಲ್ಲ ಸಿಪ್ಪೆ ಎಲ್ಲ ಕಳಚಿಟ್ಕೋಬೇಕು. ನೋಡಿ, ಇವನ್ನ ಈ ಥರ ಒಂದರಲ್ಲಿ ಎರಡು ಬೇಳೆ ಮಾಡಿಕೊಂಡು ನಾವು ಕೇರಿ ಇಟ್ಕೋಬೇಕು. ನೋಡಿ, ಈ ಥರ ಮಾಡಿಟ್ಕೊಂಡ್ರೆ ಸಾಕು. ಇವಾಗ ಹುರಿದಿರ್ತಕ್ಕಂಥ ಅಕ್ಕಿ ಮತ್ತು ಪುಟಾಣಿ ಎಲ್ಲ ತಣ್ಣಗಾಗಿದೆ. ಇದನ್ನಿವಾಗ ಮಿಕ್ಸಿಗೆ ನಾನು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು 2 ಸರಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು. ನಾವು ಪುಟಾಣಿ ಮತ್ತು ಅಕ್ಕಿ ಹಾಕಿ ರುಬ್ಬೋದ್ರಿಂದ ತುಂಬ ಸಣ್ಣಗಾಗಿ ನುರಿಯುತ್ತೆ. ಇದನ್ನೇನು ಜರಡಿ ಮಾಡೋಂಥದ್ದು ಏನಿಲ್ಲ. ಇವಾಗ ಇನ್ನೊಂದು ಸರಿ ನಾನು ರುಬ್ಕೊತಾ ಇದ್ದೀನಿ. ನೋಡಿ, ಇದನ್ನು ಅಷ್ಟೇ ಇಷ್ಟು ಸಣ್ಣದಾಗಿಯೇ ಪುಡಿ ಮಾಡ್ಕೋಬೇಕು. ಇವಾಗ ಶೇಂಗಾನ ನಾನು ಅರ್ಧದಷ್ಟನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ನಾವು ಶೇಂಗಾನ ಸ್ವಲ್ಪ ಪುಡಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಅಂತ ನಾನು ಸ್ವಲ್ಪ ಶೇಂಗಾ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಶೇಂಗಾ ಬೀಜನ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಅರ್ಧದಷ್ಟು ಶೇಂಗಾನ ನಾನು ತಗೊಂಡಿದ್ನಲ್ಲ, ಅದನ್ನು ಪೌಡ್ರ್ ಮಾಡಿಕೊಂಡು ಇದಕ್ಕೇನೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳನ್ನು ನಾನು ಹುರಿದಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಣ ಕೊಬ್ಬರಿ ತುರಿ ಇದನ್ನು ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ತಂಬಿಟ್ಟು. ಹಾಗಾಗಿ ಇದರಲ್ಲಿ ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗಬಾರ್ದು. ಎಲ್ಲದನ್ನು ಹಾಕಿದರೆ ತಂಬಿಟ್ಟು ರುಚಿಯಾಗಿ ಬರುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಒಣ ಶುಂಠಿ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡು ಬೆಲ್ಲನ ಕಾಯೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಬೆಲ್ಲ ಕಾಯೋದಕ್ಕೆ ಅಂತ 1 ಟೀ ಲೋಟದಷ್ಟು ನಾವು ನೀರು ಹಾಕ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ನೀರು ಹಾಕ್ಕೊತಾ ಇದ್ದೀನಿ. ಇದು ಬೆಲ್ಲ ಕರಗಬೇಕಾಗುತ್ತೆ, ಹಾಗಾಗಿ ನಾವು ನೀರು ಹಾಕ್ಕೊಳ್ಲೇಬೇಕು. ನೋಡಿ, ಈ ಥರ ಕರಗಿದ ಮೇಲೆ ನಾವು ಇದನ್ನು ಸೋಸ್ಕೋಬೇಕು. ಇದರಲ್ಲಿ ಸ್ವಲ್ಪ ಕಡ್ಡಿ ಮತ್ತು ಕಲ್ಲು ಈ ಥರದ್ದಿರುತ್ತೆ, ಹಾಗಾಗಿ ನಾವು ಈ ಥರ ಸೋಸ್ಕೊಳ್ಲೇಬೇಕು. ನೋಡಿ, ಇಷ್ಟೊಂದು ಕಲ್ಲು ಮತ್ತು ಕಡ್ಡಿಗಳು ಬಂದಿದ್ದಾವೆ. ಇವಾಗ ತಿರ್ಗಾ ಮತ್ತೆ ನಾನು ಅದೇ ಬಾಣಲೆ ಒಳಗೇ ಇಟ್ಟು ಒಂದು ಕುದಿ ಬರೋಷ್ಟು ಕುದಿಸ್ಕೊತೀನಿ. ಇದನ್ನೇನು ಪಾಕ ತೆಗಿಯೋಂಥದ್ದು ಏನು ಅವಶ್ಯಕತೆ ಇಲ್ಲ, ಅಷ್ಟಾದರೆ ಸಾಕು. ಇವಾಗ ಇದನ್ನ ತೆಗೆದುಬಿಟ್ಟು ನಾವು ಈ ತಂಬಿಟ್ಟಿಗೆ ಪಾಕ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ನಾನು ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ಈ ಥರ ಕೈಯಾಡಿಸ್ಕೊತಾ ಇದ್ದೀನಿ. ಇದಕ್ಕೆ ಮತ್ತೆ ಸಾಲದಾಯಿತು ಅಂದರೆ ನಾವು ಹಾಕ್ಕೋಬೋದು ಅಂತ ನಾನು ಮೊದಲೇ ಸ್ವಲ್ಪ ಹಾಕ್ಕೊಂಡಿದ್ದೆ. ನೋಡಿ, ಇನ್ನೊಂದು ಸ್ವಲ್ಪ ಉಳಿದಿದ್ದನ್ನ ಇವಾಗ ಹಾಕ್ಕೊಂಡು ಕೈಯಾಡಿಸ್ಕೊತಾ ಇದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ಬಿಸಿ ಇದೆ. ನೋಡಿ, ಈ ಥರ ಕೈಯಾಡಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಇಟ್ಕೋಬೇಕು. ನೋಡಿ, ಈ ಥರ ನಾದ್ಕೊಂಡು ಇಟ್ಕೊಂಡು ಇವಾಗ ತಂಬಿಟ್ಟನ್ನು ಹೇಗೆ ಕಟ್ಟೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ದಪ್ಪದಾಗೆ ಉಂಡೆಗಳನ್ನು ತಕ್ಕೋಬೇಕು, ಚಿಕ್ಕದಾಗಿ ತೆಗಿಯೋಕ್ಕೆ ಹೋಗಬಾರ್ದು.
ತುಂಬ ಚೆನ್ನಾಗಿ ಹದ ಬಂದಿದೆ ನೋಡಿ. ಈ ಥರ ಒಂದೊಂದಾಗಿ ತಂಬಿಟ್ಟನ್ನು ಕಟ್ಟಿಟ್ಕೊಳ್ರಿ. ಇಷ್ಟು ದಪ್ಪ ಆದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು 8 ದಿನ ಆದ್ರೂ ಇಟ್ಕೊಂಡು ತಿನ್ಬೋದು. ಮತ್ತು ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಲ್ಲ ಹಬ್ಬಗಳಿಗೂ ಇದನ್ನು ವಿಶೇಷವಾಗಿ ನಾವು ತಂಬಿಟ್ಟನ್ನು ಮಾಡ್ತೀವಿ. ನೋಡಿ ನನಗಿಲ್ಲಿ ಒಂದು 12 ಉಂಡೆಗಳಾಗಿ ಆಗಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ತೋರಿಸ್ತೀನಿ. ತುಂಬ ಸಾಫ್ಟಾಗಿ ತುಂಬ ನೈಸಾಗಿ ಬಂದಿದ್ದಾವೆ ಉಂಡೆಗಳು. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.